ತುಂಬಾ ಖುಷಿ ಆಯ್ತು. ಇದೊಂದು ನಾನು ನೋಡಿದೆ ಸರ್. ಹಾ, ಒಂಟುಗೋರಿ ಕಲ್ಲಿಲ್ಲ, ಎಂಟುಮೂಲಿ ಬಾವಿ ಇಲ್ಲ, ನಿಂಬೆಹಣ್ಣು ಅಂತ ದೇವರಿಲ್ಲ, ಕೆಂಬ ಅಂತ ಊರಿಲ್ಲ ಅಂತೇಳಿ ಓಹೋ, ಇದೊಂದು ಓಕೆ ಓಕೆ ಇತಿಹಾಸ ಓಕೆ, ನಾನು ನೋಡಿದೆ. ನೈಸ್ 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 ನೈಸ್, ಸೂಪರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ವಿಜಯಪುರ ಡಿಸ್ಟಿಕಲ್ಲಿ ಇರೋದು, ತಾಳಿಕೋಟೆ ತಾಲೂಕಲ್ಲಿರುವಂತಹ ಒಂದು ಕೆಂಬಾವಿ ಅಂತಕ್ಕಂಥ ಒಂದು ಊರಿಗೆ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ ಅಂತ ಮುಂದೆ ಹೇಳ್ತೀವಿ. ಸೊ ಯಾರ್ಯಾರು ಬಂದಿದ್ದೀವಿ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಇವರು ನಮ್ಮ ಹುಡುಗರು. ಸೊ ಇವರು ನಮ್ಮ ಕ್ಯಾಮ್ರಾಮನ್, ವಿಡಿಯೋಗ್ರಾಫರು. ಇವ್ರು ಬಂದ್ಬಿಟ್ಟು ನಮ್ಮ ಟ್ರೆಡಿಷನಲ್ ಫೋಟೋಗ್ರಾಫರು. ನಾವು ಬಂದ್ಬಿಟ್ಟು ಕ್ಯಾಂಡಿಡೇಟ್ ಫೋಟೋಗ್ರಫಿ. ಸೊ ನಮ್ಮದು ಪ್ರೊಫೆಷನ್ ಬಂದ್ಬಿಟ್ಟು ಫೋಟೋಗ್ರಫಿ ಅಂತ ನನಗೆ ಹೇಳಿದ್ದೆ. ಸೊ ಇವತ್ತು ನಾವು ಒಂದು ಇವೆಂಟಿಗೆ ಕೆಂಬಾವಿಗೆ ಬಂದಿದ್ದೀವಿ. ಈಗ ನಾವು ಇವೆಂಟಿಗೆ ಇನ್ನೂ ಹೋಗ್ಬೇಕಂದ್ರೆ ಇನ್ನೂ 1 ಗಂಟೆ ಟೈಮ್ ಇದೆ ನಮಗೆ. ಸೊ ಅದಕ್ಕೆ ಇಲ್ಲಿ ಸುತ್ತಮುತ್ತ ಯಾವ್ದಾದ್ರು ಇರ್ತಕ್ಕಂಥ ಒಂದು ಒಳ್ಳೆ ಪ್ಲೇಸ್ ಏನಾದ್ರು ಇದ್ದರೆ ನೋಡಿಕೊಂಡು ವಿಸಿಟ್ ಮಾಡ್ಕೊಂಡು ಬರೋಣ, ಮತ್ತಿನ್ನು ಯಾವಾಗ ಬರೋಕ್ಕಾಗುತ್ತೆ ಈ ಕಡೆಗೆ ಅಂದ್ಕೊಂಡು. ಸೊ ಇವತ್ತು ನಾವು ಅಲ್ಲಿ ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ಹೋಗೋಣ, ನೋಡೋಣ ಯಾವ ಥರ ಇರುತ್ತಂತೆ. ಈಗ ನಾವು ಅಲ್ಲಿ ಟಿಫಿನ್ ಮಾಡ್ಕೋಬೇಕು. ಟಿಫಿನ್ ಮಾಡ್ಕೊಂಡು ಇಲ್ಲಿಂದ ಹೋಗ್ತೀವಿ. ಸೊ ಬನ್ನಿ ಹೋಗೋಣ. ಟಿಫಿನ್ ತಂದು ಕೊಟ್ಟಿದ್ದಾರೆ. ಒಂದು ಬಾಲುಷನ ಹೇಳಿದ್ವಿ ನಾವು. ಅವರು ಇಬ್ಬರು ಮಸಾಲೆ ದೋಸೆ ಹೇಳಿದ್ದಾರೆ, ನಾನು ಪೂರಿ ಹೇಳಿದ್ದೀನಿ. ಸೊ ಇಲ್ಲಿದ್ದಾರೆ ನೋಡಿ ನಮ್ಮ ಫ್ರೆಂಡ್ಸು. ಸೊ ಸ್ಟಾರ್ಟ್ ಮಾಡಿರಿ ತಿನ್ನೋಕ್ಕೆ. ಇಲ್ಲಿ ಬಂದ ತಕ್ಷಣ ನೋಡಿದ್ವಿ ನಾವು, ಒಂದು ಬಾಲುಷ ಇತ್ತು. ಸೊ ಚೆನ್ನಾಗಿರುತ್ತೆ ಏನೋ ಅಂತ ತರಿಸಿದ್ದೀವಿ. ಈಗ ತಿಂತೀವಿ, ಟೇಸ್ಟ್ ಹೇಗಿದೆ ಅಂತ ಹೊರಗಡೆ ಹೋದ್ಮೇಲೆ ಹೇಳ್ತೀವಿ. ಸೊ ಮತ್ತೆ ಸಿಗೋಣ ಗೈಸ್. ಇದೇ ಹೋಟ್ಲು ಗೈಸ್ ನಾವು ಊಟ ಮಾಡಿದ್ದು. ಮೇಲ್ಗಡೆ ಸ್ಟೇ ಇದೆ, ಕೆಳಗಡೆ ಹೋಟ್ಲಿದೆ. ಸೊ ಇಲ್ಲೇ ಮಾಡಿದ್ವಿ ನಾವು ಊಟನ. ಈ ಕಡೆಗೆ ಹೋದರೆ ಊರು ಒಳಗಡೆ ಹೋಗುತ್ತೆ. ಈ ಕಡೆಗೆ ಹೋದರೆ ಇಲ್ಲಿ ಸರ್ಕಲ್ ಇದೆ, ಒಂದು ಬಸವೇಶ್ವರ ಸರ್ಕಲ್ ಅಂತ. ಸೊ ಆ ಸರ್ಕಲಿಂದನೇ ನಾವೀಗ ಮ್ಯಾಪನ್ನು ಹಾಕ್ತಾಯಿದ್ದೀವಿ ಆ ಲೊಕೇಶನ್ಗೆ. ನೋಡೋಣ, ಬನ್ನಿ ಹೋಗೋಣ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಗುಮ್ಟ ಇದು ಗೈಸ್. ಸೊ ಅಲ್ಲಿ ಹೋಗೋದಕ್ಕೆ ದಾರಿ ಇಲ್ಲ ಅಂತ ಇಲ್ಲಿ ಊರವರೆಲ್ಲ ಹೇಳ್ತಿದ್ದಾರೆ. ಇಲ್ಲಿ ಗದ್ದೆ ಇದೆ, ಈ ಗದ್ದೆ ಮಧ್ಯಕ್ಕೆ ಹೋಗ್ಬೇಕಂತೆ. ಸೊ ಗದ್ದೆಗೆ ನೀರು ಹಾಯಿಸಿರೋದ್ರಿಂದ ಇಲ್ಲಿ ಹೋಗೋಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ನೋಡೋಣ, ಹೇಗಾದರೂ ಮಾಡಿ ಹೋಗೋಕೆ ಟ್ರೈ ಮಾಡೋಣ. ಇಲ್ಲಿ ಊರಿನ ಜನ ಇದ್ದಾರೆ. ಹುಡುಗ ಬಂದು ಹೇಳ್ದ, ಅಣ್ಣ ಅಲ್ಲಿಗೆ ಹೋಗಕ್ಕೆ ದಾರಿ ಇಲ್ಲ ಅಂತ. ದಾರಿ ಇಲ್ವಾ ಅಲ್ಲಿ? ಹೌದಾ, ಮತ್ತು ನೀವೆಲ್ಲ ಹೆಂಗೆ ಹೋಗ್ತೀರಾ ಅಲ್ಲಿಗೆ? ಹಾಂ ಹಾಂ ಹಾಂ. ಈಗ ಅಲ್ಲಿ ಗೇಟ್ ಜಂಪ್ ಮಾಡಿ ಏನಾದ್ರು ಹೋಗ್ತಾರಾ ಹೆಂಗಾರ? ಹಾಂ, ಬಿಡ್ತಾರ ಹಂಗೆ ಕೇಳಿದ್ರೆ? ನೀವು ಬರ್ತೀಯ ನಮ್ಮ ಜೊತೆ, ತೋರಿಸ್ತೀಯ ದಾರಿನ? ಯಾಕೆ ಭಯನ? ಎಲ್ಲಿ ಹಿಡ್ಕೊಂಡು ಹೋಗ್ಬಿಡ್ತಾರೋ ಅಂತ ಭಯನ ನಿಂಗೆ? ಇಲ್ಲ ಬಾರೋ, ನಿನಗೇನು ಮಾಡಲ್ಲ, ನಾವು ದಾರಿ ತೋರಿಸಿ ವಾಪಸ್ ಬರುವಂತೆ ಬಾ. ನೀನು ಬರಲ್ವಾ? ಸರಿ ಬಿಡು ಹಂಗಂದ್ರೆ. ಚಾಕ್ಲೇಟ್ ಕೊಡೋಣ ಅಂದರೆ ಚಾಕ್ಲೇಟು ಇಲ್ಲ ನಮ್ಮ ಹತ್ರ. ಸರಿ, ನಮ್ದು ಯೂಟ್ಯೂಬ್ ನೋಡ್ತೀಯಾ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಆ್ಯಕ್ಚುಲಿ ಅಲ್ಲಿ ಒಳಗಡೆ ಹೋಗೋಕ್ಕೆ ಪರ್ಮಿಷನ್ ಇಲ್ಲ, ಬಿಡಲ್ಲ ಅಂತ ಅಂತಿದ್ದಾರೆ. ಅಲ್ಲಿ ಯಾರೋ ಇರ್ತಾರಂತೆ ಗೇಟ್ ಹತ್ರ. ಸೊ ಅವ್ರನ್ನ ಕೇಳಿ ಪರ್ಮಿಷನ್ ತೊಗೊಳ್ಳಿ, ಒಳಗೆ ಹೋಗಕ್ಕೆ ಬಿಟ್ಟರೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಇಲ್ಲಿ ಗೇಟ್ ಏನೋ ಹಾಕಿರ್ತಾರೆ ಅಂತ ಹೇಳ್ತಾ ಇದ್ರು. ಹೋಗೋಣ ಒಳಗಡೆಗೆ, ಯಾವ ಥರ ಇದೆ ಅಂತ ನೋಡೋಣ. ಸೊ ನಾವೀಗ ಇಲ್ಲಿ ಬಂದ್ವಿ, ಇದೇ ಗೇಟು. ಈ ಗೇಟ್ ಹತ್ರನೇ ನಮ್ಮ ಕಾರ್ ಪಾರ್ಕ್ ಮಾಡಿ ನಾವೀಗ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಒಳಗಡೆಗೆ ರೋಡ್ ಇಲ್ಲೇ ಇದೆ ಅಂತೆ. ಈಗ ಇದ್ರ ಬಗ್ಗೆ ನಿಮಗೇನಾದ್ರು ಮಾಹಿತಿ ಗೊತ್ತಾ? ಹೇಳಿ, ನಿಮಗೆ ಗೊತ್ತಿರೋದು ಏನಾದರೂ ಇದ್ರೆ ಹೇಳಿ ಇದ್ರ ಬಗ್ಗೆ. ಇದು ಆದಿಲ್ ಶಾಹೀನ್ ಕಾಲದಲ್ಲಿ ಕಟ್ಟಡ ಮಾಡಿದ್ರು. ಹಾಂ ಸರ್. 1527ರಲ್ಲಿ. ಹಾಂ ಹಾಂ. ಕ್ರಿಸ್ತಿ ಶಕ. ಹಾಂ ಹಾಂ. 500 ವರ್ಷದ ಇತಿಹಾಸ ಆಗಿದೆ. ಓಕೆ ಓಕೆ. ಆದಿಲ್ ಶಾಹಿ 2ನೇ ಮಗ ಕಟ್ಟಡ ಮಾಡಿದ್ರು. ಓಕೆ ಓಕೆ. ಹಾಂ. ಇದು ತಾಳಿಕೋಟೆ ರಕ್ಕಸ್ತಂಗಡಿ ಕದನ ಮಾಡಿದವ್ರದ್ದು ಸಮಾಧಿಗಳು ಒಳಗೆ. ಓಕೆ ಓಕೆ ಓಕೆ. ಈಗ ಇಲ್ಲಿ ಒಳಗಡೆ ಎಲ್ಲ ಜನ ಎಲ್ಲ ಬಂದು, ಊರಿನ ಜನ ಎಲ್ಲ ಬಂದು ಗಲೀಜ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಗೇಟ್ ಮಾಡಿ ನೀವು ಇದನ್ನ ಒಂದು ರಿಸ್ಟ್ರಿಕ್ಟ್ ಮಾಡಿ. ಈ ಮೊದಲು ಇಲ್ಲಿ ಏನು ಹೋಗ್ಲಿಕ್ಕೆ ಬರ್ತಾ ಇಲ್ಲ. ಹಾಂ ಹಾಂ ಹಾಂ. ಮನುಷ್ಯ ಹೋಗ್ಬೇಕಾದ್ರೆ ಆ ಟೈಪ್ ಇತ್ತು. ಓಕೆ ಓಕೆ ಓಕೆ. ಅಂದರೆ ಈಗ ಇದು ನಾನೇ ಮೇಂಟೈನ್ ಮಾಡೋದು. ಓಕೆ ಓಕೆ. ಈಗ ಇದು ಪುರಾತತ್ವ ಇಲಾಖೆಯವ್ರಿಗೆ ಸೇರಿದೆಯಾ? ಬೋರ್ಡಿಗೆ ಸೇರಿದೆ. ಸೇರಿದೆ ನಾನೇ ಎಂಟ್ರಿ ಮಾಡಿಸಿನಿ ಬೋರ್ಡ್ನ. ಹೌದಾ? ಓಕೆ ಓಕೆ ಓಕೆ. ಅದಕ್ಕೆ ಹಾಂ ಹಾಂ. ಇದು 1527.
1527ರಲ್ಲಿ ಕನ್ಸ್ಟ್ರಕ್ಷನ್ ಆಗಿದ್ದಿದ್ದು. ಸೊ ಬಿಜಾಪುರ ಏನು ಗೋಲ್ ಗುಮ್ಮಟ ಏನು ನೀವೇನು ಗೊತ್ತಿರುತ್ತಲ್ಲ ನಿಮಗೆ, ಆ ಒಂದು ಗೋಲ್ ಗುಮ್ಮಟದಕ್ಕಿಂತ ಮುಂಚೆ 100 ವರ್ಷದ ಮುಂಚೆ ಬಿಫೋರ್ ಇದು ಈ ಒಂದು ಗುಮ್ಮಟ ನಿರ್ಮಾಣ ಆಗಿದೆ ಅಂತ ಹೇಳಿ. ಸೊ ನೋಡೋಣ ಮುಂದೆ ಹೋಗಿ ಯಾವ ಥರ ಇರುತ್ತೆ ಅಂತ. ಎನ್ಕ್ರೋಚ್ ಆಗಿತ್ತು ಇದು. ಹಾಂ 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 70 ವರ್ಷದಿಂದ ಪೂರ್ವದಾಗೆ ಎನ್ಕ್ರೋಚ್ ಆಗಿತ್ತು. ಇನ್ನು 15 ವರ್ಷ ಫೈಟ್ ಮಾಡಿ ಅನ್ನೋದ ಪಡ್ಕೊಂಡಿನ್ರಿ ಹೊಳ್ಳಿ. ಓಕೆ 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 ಹಾಂ, ಅದು ಏನಂದ್ರೆ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಇದು ಒಂಟುಗೋರಿ ಕಲ್ರಿ ಈ ಕಡೆ ನೋಡಿ ಇಲ್ಲಿ. ಹಾಂ, ಇಲ್ಲಿ ನೋಡಿ ಗಾಯ್ಸ್, ಇಲ್ಲೊಂದು ಒಂಟುಗೋರಿ ಕಲ್ಲು ಅಂತ ಇದ್ರ ಹೆಸರು. ಊರಿನವರೆಲ್ಲ ಆ ಥರ ಕರೀತಾರೆ ಇದಕ್ಕೆ. ಸೊ ಇಲ್ಲಿ ಒಂದು ಬಾವಿ ಇದೆ ಅಂತೆ, ಅದು 8 ಮೂಲೆಗಳಿದಾವೆ ಅಂತೆ ಅದಕ್ಕೆ. ಸೊ ಆ ಬಾವಿಗೆ ಇಲ್ಲೆಲ್ಲ ಗಲೀಜಾಗಿರೋದ್ರಿಂದ ಎಲ್ಲ ಅದು ಮುಚ್ಕೊಂಡಿದೆ. ಸೊ ಅಲ್ಲಿ ಹೋಗೋಕ್ಕಾಗಲ್ಲ ನಮಗೆ. ಬನ್ನಿ, ಇಲ್ಲೊಂದು ಚಿಕ್ಕ ಗೇಟ್ ಇದೆ, ಗೇಟಲ್ಲಿ ಒಳಗಡೆ ಹೋಗ್ಬೇಕು. ಆ್ಯಕ್ಚುಲಿ ಹೇಗಿರುತ್ತೆ ಅಂದರೆ ನೋಡಿ, ಇಲ್ಲೆಲ್ಲ ಈ ಥರ ಒಂದು ಹಳೆ ಕಾಲದ ಒಂದು ಕಟ್ಟಡಗಳದೆಲ್ಲ ಏನಿದಾವೆ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾವೆ. ಆದರೆ ಇಲ್ಲಿ ಹೋಗ್ಲಿಕ್ಕೆ ಒಂದು ಪ್ರಾಪರ್ ಆದಂಥ ಒಂದು ದಾರಿ ಆಗಲಿ, ಇನ್ನೊಂದೇನಾದ್ರು ಸಿಸ್ಟಮೆಟಿಕ್ ಗೌರ್ಮೆಂಟ್ ಅವ್ರು ಏನಾದ್ರು ಮಾಡಿದರೆ ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಎಲ್ಲರೂ ಬಂದು ಒಂದು ಪ್ರವಾಸಿ ಸ್ಥಳ ಆಗ್ಬೋದು ಅಂತ ಅನಿಸುತ್ತೆ ನಮಗಿದು. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಚೆನ್ನಾಗಿದೆ. ಒಂಥರ ಇದು ನಮ್ಮ ಬಿಜಾಪುರ ಗೋಳಗುಮ್ಮಟ ಏನಿದೆ ಅಲ್ಲ, ಅದೇ ಥರ ಒಂದು ಬಿಲ್ಡ್ ಮಾಡಿದ್ದಾರೆ ಬಿಲ್ಡಿಂಗ್ನ. ಇದು ಸುಣ್ಣ ಮತ್ತು ಬೆಲ್ಲ ಅದೆಲ್ಲ ಸೇರಿಸಿ ಕಟ್ತಿದ್ರಲ್ಲ ಸರ್ ಇಂಥವಾಗ, ಗಚ್ಚು ಅಂತಾರೆ ಅದಕ್ಕೆ. ಸುಣ್ಣ ಬೆಲ್ಲ ಎಲ್ಲದರಿಂದನೂ ಮಿಕ್ಸ್ ಮಾಡಿ ಈ ಒಂದು ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಿದ್ರು ಆಗಿನ ಕಾಲಕ್ಕೆ. ಸೊ ನೋಡ್ತಿರ್ಬೋದು ನೀವು. ಇದಕ್ಕೆ ಒಂದು ಬಾಗಿಲಿದೆ, ಆ ಬಾಗಿಲಿಗೆ ಕೀ ಹಾಕಿರ್ತಾರೆ. ಈ ಸರ್ಗೆ ಬಂದು ನೀವು ಮೀಟ್ ಆದರೆ ಅವ್ರು ನಿಮಗೆ ಒಳಗಡೆ ಬಂದು ಎಲ್ಲ ತೋರಿಸ್ತಾರೆ, ಕೀ ಎಲ್ಲ ತೆಗೆದು. ಸೊ ಈ ಥರ ಇದೆ ಇಲ್ಲಿ. ಇದು ಗೋರಿಗಳು. ಇದು ಯಾರ್ಯಾರ್ದು ಗೋರಿ ಅಂತ ನಿಮಗೆ ಏನಾದ್ರು ಗೊತ್ತಾ ಸರ್? ರಕ್ಕಸತಂಗಡಿ ಅಂತ ಒಂದು ಏನು ಕದನ ಆಯಿತು ಆವಾಗಿನ ಕಾಲದಲ್ಲಿ, ಆ ಒಂದು ಕದನದಲ್ಲಿ ನಿಧನರಾದಂಥ ಒಂದಷ್ಟು ರಾಜರುಗಳ ಒಂದು ಸಮಾಧಿಗಳು ಇಲ್ಲಿ, ಕಮಾಂಡರ್ಗಳ ಒಂದು ಸಮಾಧಿ ಇಲ್ಲಿದೆ. ಸೊ ನೀವು ನೋಡ್ತಿರ್ಬೋದು ಮೇಲ್ಗಡೆ ಎಲ್ಲ ಆ ಥರ ಡಿಸೈನ್ ಇದೆ ನೋಡಿ. ಇದು ಸೊ ಲೈಟ್ ಇರೋದ್ರಿಂದ ಎಲ್ಲ ಇದೊಂದು ಸ್ವಲ್ಪ ಇದಾಗ್ತಿದೆ, ರಿಫ್ಲೆಕ್ಟ್ ಆಗ್ತಾ ಇದೆ. ಚೆನ್ನಾಗಿದೆ ನೋಡೋಕ್ಕೆ, ತುಂಬಾ ಚೆನ್ನಾಗಿದೆ. ಫುಲ್ಲು ಮೇಲೆ ನೋಡ್ಬೋದು ನೀವು, ತುಂಬ ಹೈಟಲ್ಲಿ ಇದೆ ಇದು. ಸೊ 100 ಫೀಟ್ ಐತೆ, 100 ಅಡಿ ಎತ್ತರ ಇದೆ ಅಂತೆ. ಮೊಬೈಲ್ ಸೊ ನೀವು ಇಲ್ಲಿ ನೋಡ್ತಿರ್ಬೋದು. ಇದನ್ನ ಮುಂಚೆ ಲಾಕ್ ಮಾಡೋದಕ್ಕಿಂತ ಮುಂಚೆ, ಇದು ಪುರಾತತ್ವ ಇಲಾಖೆಗೆ ಸೇರೋಕ್ಕಿಂತ ಮುಂಚೆ ಇಲ್ಲೆಲ್ಲ ಜನ ಓಡಾಡ್ತಿದ್ರು ಅನಿಸುತ್ತೆ. ಇಲ್ಲೆಲ್ಲ ಏನೇನೋ ಬರೆದಿದ್ದಾರೆ. ಸೊ ನಮ್ಮ ಜನ ಚೆನ್ನಾಗಿರೋದನ್ನು ಸಹಿಸಲ್ಲ, ಹಾಳು ಮಾಡ್ಬಿಡ್ತಾರೆ ಬೇಗ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಸೊ ನೀವು ಇಲ್ಲೆಲ್ಲ ನೋಡ್ತಿರ್ಬೋದು ಯಾವ ಥರ ಗೀಚಿದ್ದಾರೆ ಅಂದರೆ, ಒಂದು ಜಾಗನೂ ಬಿಟ್ಟಿಲ್ಲ, ಎಲ್ಲ ಫುಲ್ಲು ಗೀಚ್ ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಒಂದು ಕಾಳಜಿ ವಹಿಸಿ ಈ ಒಂದು ಗುಮ್ಮಟನ ಇವರು ಪುರಾತತ್ವ ಇಲಾಖೆಗೆ ಇವರೇ ಓಡಾಡಿ ಎಲ್ಲ ಒಂದು ಪಾಪ ಅವರು ಒಂದು ರಿಸ್ಕ್ ತೊಗೊಂಡು ಇದನ್ನು ಈಗ ಅದಕ್ಕೆ ಪುರಾತತ್ವ ಇಲಾಖೆಗೆ ಸೇರಿಸಿ ಆದಮೇಲೆ ಇದಕ್ಕೆ ಒಂದು ಲಾಕ್ ಅಂತ ಮಾಡಿದ್ದಾರೆ, ಬಾಗ್ಲ ಅಂತ ಮಾಡಿದ್ದಾರೆ. ಸೊ ಈಗ ಒಂದು ಸಣ್ಣ ಪುಟ್ಟ ಕೆಲಸಗಳು ನಡೀತಾ ಇದ್ದಾವೆ ಇದಕ್ಕೆ ರಿಸ್ಟೋರೇಷನ್ ಮಾಡೋಕ್ಕೆ. ಆಮೇಲೆ ಈಗ ಇದೊಂದು ಸೇಫಾಗಿ ಇಟ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿ ಕೊಟ್ಟಿದ್ದಾರೆ ಗೌರ್ಮೆಂಟ್ ಅವರು. ಇಲ್ಲ ಅಂದಿದ್ರೆ ನಮ್ಮ ಜನ ಇನ್ನೂ ಅಷ್ಟು ಇದನ್ನು ಹಾಳು ಮಾಡಿ
ಇನ್ನೊಂದು ಸ್ವಲ್ಪ ದಿನಕ್ಕೆ ಇದು ಗುಮ್ಮಟ ಇರ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಆ ಒಂದು ಪರಿಸ್ಥಿತಿಗೆ ತಂದುಬಿಡ್ತಿದ್ರೇನೋ ಅನಿಸುತ್ತೆ ನೋಡಿದರೆ. ಸೊ ತುಂಬ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ದರೆ. ನಾವು ಇಲ್ಲಿ ಆ್ಯಕ್ಚುಲಿ ಬಂದು ಸರ್, ನಾವು ಫೋಟೋಗ್ರಾಫರು, ಪ್ರೊಫೆಷ್ನಲಿ ಫೋಟೋಗ್ರಾಫರು, ಜೊತೆಗೆ ನಾವು ಯೂಟ್ಯೂಬರು. ನಾವು ಇಲ್ಲೊಂದು ಮದುವೆ ಇದೆ, ಮದುವೆಗೆ ಫೋಟೋಗ್ರಫಿ ಅಂತ ಬಂದಿದ್ವಿ. ನಾವು ಮಧ್ಯಾಹ್ನ 3 ಗಂಟೆಗೆ ಹೋಗ್ಬೇಕು ನಾವು ಫೋಟೋ ತೆಗಿಯೋಕ್ಕೆ. ಸೊ ಅಲ್ಲಿ ನಮಗೆ ಇನ್ನೂ ಟೈಮ್ ಇರೋದ್ರಿಂದ ಇಲ್ಲಿ ಸುತ್ತಮುತ್ತ ಏನಾದರೂ ಇದ್ದರೆ ನೋಡೋಣ ಅಂತ ನಾವು ಗೂಗಲಲ್ಲಿ ಸರ್ಚ್ ಮಾಡ್ತಾಯಿದ್ವಿ. ಸೊ ಅಲ್ಲಿ ಇದು ಯಾವುದು, ಅದು ಬೋನಾಳ ಪಕ್ಷಿಧಾಮ ಅಂತ ಒಂದು ಇದೆ. ಸೊ ಅದನ್ನು ನನಗೆ ಸಿಗ್ತದೆ, ಅಲ್ಲಿ ಹೋಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಅದು ನಮಗೆ ಇನ್ನೊಂದು ಸ್ವಲ್ಪ ಟೈಮು ಜಾಸ್ತಿ ಕಡಿಮೆ ಇರೋದ್ರಿಂದ ಅಲ್ಲಿಗೆ ಹೋಗಿ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಕೊಂಡು ಇಲ್ಲಿ ಊರವ್ರೊಬ್ರನ್ನ ಕೇಳಿದ್ವಿ ಬಸ್ ಸ್ಟ್ಯಾಂಡ್ ಹತ್ರ, ಇಲ್ಲಿ ಮತ್ತೆ ಬೇರೆ ಏನಾದ್ರು ಇದೆಯಾ ಚೆನ್ನಾಗಿ ಅಂತ. ಸೊ ಅಲ್ಲಿ ಹೇಳಿದ್ರು ಒಬ್ರು ಯಾರೋ, ಹಿಂಗಿದೆ ಹಿಂಗೆ ಹೋಗಿ ಸರ್ ಅಂತ. ಬಟ್ ಅವ್ರು ಏನಾದ್ರು ಒಂದು ಗೇಟ್ ಹಾಕಿರುತ್ತೆ, ಅವ್ರು ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ಅವ್ರು ಇರಲಿಲ್ಲ ಅಂದರೆ ಒಳಗಡೆ ಹೋಗಿ ಬಿಡಲ್ಲ ನಿಮಗೆ ಅಂತ ಹೇಳಿದರು. ಸೊ ನಮ್ಮ ಒಂದು ಪುಣ್ಯಕ್ಕೆ ಹೌದು ಕರೆಕ್ಟ್ ಹಾಂ ಏನು ಉದ್ದೇಶ ಆಗ್ತಾರೆ ಹಾಂ ಈ ಶಾಲಿ ಹುಡುಗರು ಒಳ್ಳೆ ಎಲ್ಲ ಶಾಲೆಗಳಿಂದ ಬೇಲೂರಿನಿಂದ ಬಂದು ಇದು ಒಂದು ಯೋಚನೆ ಮಾಡಲಿ, ಹಾಂ ಆ ರೀತಿ ಮಾಡ್ಬೇಕನ್ನೋದು ಉದ್ದೇಶ ನಿಮ್ಮದೊಂದು. ಹಾಂ ಅದೇ ನಿಮ್ಮೆಲ್ಲರ ಉದ್ದೇಶ ಅನ್ನೋದು, ನಿಮ್ಮ ಉದ್ದೇಶ ಅನ್ನೋದಕ್ಕಿಂತ ಇದು ಎಲ್ಲರ ಉದ್ದೇಶ ಆಗಬೇಕಾಗಿ ಒಂದು ನಮ್ಮದು ಒಂದು ಆಸೆ. ಕಣ್ಣು ತೆಗಿಬೇಕು ಸರ್ಕಾರ ಈ ಥರ, ಯಾಕಂದರೆ ಈ ಥರದ್ದು ಮತ್ತೆ ಸಿಗಲ್ಲ ನಮಗೆ ಮುಂದೊಂದು ದಿನ ಪೀಳಿಗೆಯಲ್ಲಿ. ಹಾಂ ಒಂದು ಬೋರ್ಡ್ ಮಾಡಿಸಿ ಮುಂದುಗಡೆ ಬಂದು ವೀಕ್ಷಣೆ ಮಾಡಬೇಕು, ಅಲ್ಲಿ ತನೂ ನಾನು ಇದನ್ನು ಇಂಪ್ರೂವ್ಮೆಂಟ್ ಮಾಡ್ಬೇಕನ್ನೋದು ಆಸೆ. ಹೌದು ಅದು ಒಂದು ನಿಮ್ಮದು ಒಂದು ಗ್ರೇಟ್ ಸರ್, ನಿಮಗೆ ಒಂದು ಥ್ಯಾಂಕ್ಸ್ ಹೇಳ್ತೀವಿ ನಾವು. ಸೊ ಹಾಗೆ ಇದಕ್ಕೆ ನೀವು ಅಂದ್ಕೊಂಡಿರೋ ಥರ ನಿಮ್ಮ ಆಸೆ ಪ್ರಕಾರ ಇದೊಂದು ಈಡೇರಲಿ ಅಂತ ನಾವು ಬಯಸೋಣ. ಸರ್ ಎಲ್ಲ ಫೈಟ್ ಮಾಡಿ ಮತ್ತೆ 6 ಗುಂಟ ಎನ್ಕ್ರೋಚ್ ಆಗಿತ್ತು 70 years ಬ್ಯಾಕ್. ಓಕೆ ಹಾಂ ಅದನ್ನೇನದ DC ಅವರು ನಮಗೆ ಬೌಂಡ್ರಿ ಮಾಡಿ ಸರ್ವೆ ಮಾಡಿ ಬೌಂಡ್ರಿ ಮಾಡಿ ಕೊಟ್ಟಿದ್ದಾರೆ ಸರ್. ಓಕೆ 3.5 ವರ್ಷ ಆಯಿತು ಹ್ಯಾಂಡ್ ಓವರ್ ಬಂದು. ಓಕೆ ಏನಾದರೂ ಈಗ ಇಂಪ್ರೂವ್ಮೆಂಟ್ ಕೆಲಸ ಚಾಲು ಓಕೆ ಮಾಡಿರಿ ಒಳ್ಳೇದಾಗಲಿ ನಿಮಗೆ. ಒಂದು ಸೆಕೆಂಡ್ ಖುಷಿ ಆಗ್ತದೆ ನಮಗೆ ಇಲ್ಲಿ ಬಂದಿದ್ದಕ್ಕೆ. ಒಂದು ಒಂಟುಗೋರಿ ಕಲ್ಲು, 8 ಮೂಲೆ ಬಾವಿ, ಹಾಗೆ ನಿಂಬೆಹಣ್ಣು ಅಂತ ದೇವರು, ಆಮೇಲೆ ಕೆಂಬಾವೆ ಅಂತ ಊರಿಲ್ಲ. ಅಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಂಬೆಹಣ್ಣು ಅನ್ನುವಂಥ ಒಂದು ದೇವರು ಈ ಊರಲ್ಲಿ ಮಾತ್ರ ಸಿಗುತ್ತೆ. ಅಂದರೆ ಆ ದೇವ್ರ ಹೆಸರದು ನಿಂಬೆಹಣ್ಣು ಅನ್ನೋದು. ಸೊ ಆ ಥರ ಒಂದು ಹೆಸರಿರುವಂಥ ದೇವರು ನಿಮಗೆ ಇಡೀ ಗೂಗಲಲ್ಲಿ ಸರ್ಚ್ ಮಾಡಿರಿ, ಇಡೀ ಜಗತ್ತಲ್ಲಿ ಸರ್ಚ್ ಮಾಡಿದ್ರು ಕೂಡ ಈ ಊರಲ್ಲಿ ಮಾತ್ರ ಸಿಗುತ್ತೆ ಅಂತ ಇವ್ರು ಹೇಳ್ತಿದ್ದಾರೆ. ಸೊ ಹಾಗೆ ಇನ್ನೊಂದೇನೆಂದರೆ ಕೆಂಬಾವಿ ಅನ್ನೋ ಊರು ಕೂಡ ಇಡೀ ಒಂದು ಮ್ಯಾಪಲ್ಲಾಗಲಿ ಒಂದು ಎಲ್ಲೇ ನೀವು ಒಂದು ಇಡೀ ಜಗತ್ತಲ್ಲಿ ಹುಡುಕಿದ್ರು ಕೂಡ ಕೆಂಬಾವಿ ಅಂತಕ್ಕಂಥ ಒಂದು ಊರು ಎಲ್ಲೂ ಸಿಗಲ್ವಂತೆ. ಗೂಗಲಲ್ಲಿ ಹುಡುಕಿದ್ರು ಸಿಗಲ್ಲ, ಎಲ್ಲೂ ಸಿಗಲ್ವಂತೆ. ಸೊ ಅದನ್ನೇ ಇವ್ರು ನಮಗೆ ಇವತ್ತು ಹೇಳಿದರು. ಇದನ್ನು ಕೇಳಿ ಇನ್ನೂ ಖುಷಿ ಆಯಿತು ಸರ್ ನಮಗೆ. ಸೊ ಇದನ್ನು ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡ್ಬೋದು, ಗೂಗಲಲ್ಲೆಲ್ಲ ಚೆಕ್ ಮಾಡಿ ನೋಡಿರಿ. ಕೆಂಬಾವೆ ಅಂತ ಹಾಕಿದ್ರೆ ನಮ್ಗೆ ಈ ಊರು ತೋರಿಸ್ಬೋದು, ಹೊರತು ಮತ್ತು ಬೇರೆ ಇನ್ನೊಂದು ಯಾವುದೋ ಊರು ತೋರಿಸಲ್ಲ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ. ಸೊ ಇದೊಂದು ಗ್ರೇಟ್ ನಮಗೆ ಒಂದು ಇದು ಸಿಕ್ತು ನಮಗೆ ಕಂಟೆಂಟ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಖುಷಿ ಆಯಿತು. ನಾವು ಕೂಡ ನಮ್ಮ ವಿಡಿಯೋ ಮೂಲಕ ಟೂರಿಸಮ್ ಡಿಪಾರ್ಟ್ಮೆಂಟು ಇನ್ನೂ ಬೆಳಿಬೇಕು. ಆಮೇಲೆ ಗೌರ್ಮೆಂಟ್ ಅವರು ಇದನ್ನು ಒಂದು ಸ್ವಲ್ಪ ಕಣ್ ತೆಗೆದು ನೋಡಬೇಕು. ಈ ಒಂದು ಗುಂಬಜ್ನ ಎಲ್ಲರೂ ಇಡೀ ಪ್ರಪಂಚಾದ್ಯಂತ ಎಲ್ಲರೂ ನೋಡೋ ಥರ ಆಗಲಿ ಅನ್ನೋದು ಈ ಸರ್ ಆಸೆ. ಸೊ ಅದೇ ಥರ ಅವರು ಕೂಡ ಅದಕ್ಕೆ ತುಂಬ ಒಂದು ಎಫರ್ಟನ್ನು ಹಾಕಿ ಇದನ್ನು ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಮಾಡೋಣ, ನಮ್ಮೂರಲ್ಲಿ ಒಂದು ಈ ಥರ ಇದೆ ಅಂತ ಒಂದು ಖುಷಿಯಿಂದ ಅವ್ರು ಏನೋ ಒಂದು ಮಾಡಿ ಮುನ್ನುಗ್ತಾ ಇದ್ದಾರೆ. ಅವರಿಗೆಲ್ಲ ನಾವು ಸಪೋರ್ಟಿವ್ ಆಗಿರೋಣ. ಆಮೇಲೆ ಈ ಟೂರಿಸ್ಟ್ ಆಗಲಿ, ಯಾರ ಟ್ರಿಪ್ಪರ್ಸ್ ಆಗಲಿ, ಸ್ಕೂಲ್ ಮಕ್ಕಳಾಗಲಿ, ಶಾಲಾ ಮಕ್ಕಳೆಲ್ಲ ಟ್ರಿಪ್ ಮಾಡ್ತಿರ್ತಾರೆ ವರ್ಷಕ್ಕೊಂದ್ಸಲ. ಅವರೆಲ್ಲ ಈ ಬಿಜಾಪುರ ಗೋಲ್ಗುಮ್ಮಟ ನೋಡ್ಕೊಂಡು ಹೋಗ್ತಾರೆ. ಆಮೇಲೆ ಈ ಕರ್ಪೂರ್ ಶಾಪುರ್ ಹತ್ರ ಒಂದು ನಿಜಾಮರ ಕಾಲದ ಆದಿಲ್ ಶಾದ್ದು ಒಂದು ಕೋಟೆ ಇದೆ. ಆ ಕೋಟೆದು ವಿಡಿಯೋ ಮಾಡಿ ಹಾಕಿದ್ದಾರೆ, ಯೂಟ್ಯೂಬೆಲ್ಲ ನೋಡಿದ್ದೀನಿ. ಸೊ ಆ ಕಡೆ ಎಲ್ಲ ಬಂದು ಹೋಗ್ತೀರಾ, ಇಲ್ಲಿ ಯಾರೂ ಬಂದಿಲ್ಲ. ಸೊ ಈ ಕಡೆನೂ ಬಂದು ಹೋಗುವಂಥ ಒಂದು ಮುಂದಿನ ದಿನಮಾನಗಳಲ್ಲಿ ಅದು ಒಂದು ಆಗಲಿ ಅಂತ ನಾವು ಒಂದು ಆಸೆ ಪಡೋಣ. ಹಾಗೆ ಇವ್ರದ್ದು ಸರ್ದು ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಅದನ್ನು ಎನಿ ಟೈಮ್ ನೀವು ಇಲ್ಲಿ ಬಂದು ಅವ್ರಿಗೆ ಕಾಲ್ ಮಾಡಿದರೆ ನಿಮಗೆ ಒಳಗಡೆ ಇಲ್ಲಿ ಕರ್ಕೊಂಬರ್ತಾರೆ, ಗೇಟ್ ತೆಗೆದು. ಆಮೇಲೆ ಈ ಬಾಗಿಲು ಕೀನೂ ಹಾಕಿರ್ತಾರೆ, ಅದೆಲ್ಲ ಇವ್ರ ಕಡೆನೇ ಇರುತ್ತೆ. ನಿಮ್ಮನ್ನು ಕರ್ಕೊಂಬಂದು ಇಲ್ಲೆಲ್ಲ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ನಿಮಗೆ ಕಂಫರ್ಟೇಬಲ್ ಆಗಿ ಎಲ್ಲ ಒಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಮಗೂ ಕೂಡ ಎಲ್ಲ ಹೇಳಿದರು. ನಾನು ಆ್ಯಕ್ಚುಲಿ ಇವತ್ತು ಗೋಪ್ರೋ ಕ್ಯಾಮ್ರಾ ಬಿಟ್ಟು ಬಂದಿದ್ದೆ. ಸೊ ನಾವು ಮೊಬೈಲಲ್ಲೇ ಮಾಡ್ತಾಯಿದ್ದೀವಿ. ಇದನ್ನೆಲ್ಲ ನೋಡಿದ ತಕ್ಷಣ ಅಟ್ಲೀಸ್ಟ್ ನಾವು ಒಂದು ಕಂಟೆಂಟ್ ಮಾಡ್ಬೋದು ಇದನ್ನು ಅಂದ್ಕೊಂಡು ನಾನು ಒಂದು ಮೊಬೈಲಲ್ಲೇ ಮಾಡ್ತಾಯಿದ್ದೀನಿ. ಸೊ ಕ್ವಾಲಿಟಿ ವೈಸ್ ಕೂಡ ನಿಮ್ಗೆ ಒಂಚೂರು ಕಾಂಪ್ರಮೈಸ್ ಆಗ್ಬೋದು ಈ ವಿಡಿಯೋದಲ್ಲಿ. ಹಾಗೆ ನಾನು ಇಷ್ಟು ಹೇಳ್ತಾ ನಿಮಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅರ್ಥ ಆಯಿತು ಅನಿಸುತ್ತೆ. ಬಾಯ್ ಗೈಸ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.